ಅದೇನೋ 10 ತಿಂಗಳು, ನನಗೆ ಮಾತ್ರ 10 ಗಂಟೆ ಒಳಗೆ ಕೊಟ್ಬಿಟ್ರು. ಕುಮಾರಸ್ವಾಮಿದು 10 ತಿಂಗಳಾದರೂ ಕೊಟ್ಟಿಲ್ಲ. ಸಿದ್ದರಾಮಯ್ಯನವರೇ ಎಷ್ಟು ಬೇಕು? ನಂದು ಇದು ಯಾವುದೋ ಸಾಯಿ ವೆಂಕಟೇಶ್ವರ ಇಟ್ಕೊಂಡಿದ್ದೀರಲ್ಲ, ಇಲ್ಲಿದೆ ನಿಮ್ಮ ಕಾಲದಲ್ಲಿ 2015 ಇದೆ. ಇಲ್ಲಿ 100-105 ಅಪ್ಲಿಕೇಶನ್ ಹಾಕಿದಾಗ ಸೆಲೆಕ್ಟ್ ಮಾಡಿದ್ದೀರಲ್ಲ, ಬೆಲೆಕೆರೆ ಒಳಗೆ ಅದನ್ನು ಕದ್ದು ಮಾರಾಟ ಮಾಡಿದ್ರ ಮೇಲೆ ಕೇಸ್ ಇತ್ತಲ್ಲ CBI ಇದು, ಅಂಥವ್ರಿಗೆಲ್ಲ ಕೊಟ್ಟಿದ್ದೀರಾ ಅಲ್ವಾ ಪರ್ಮಿಷನ್ನು? ಇವತ್ತು ನಡೀತಾ ಇದೆ ಮೈನಿಂಗು. ನನಗೆ ಎದಕ್ಕಿದ್ರೆ ಮೈನಿಂಗಿಗೆ 2015ನಲ್ಲಿ ಸುಪ್ರೀಂ ಕೋರ್ಟ್ ಒಂದು ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ರು. ಆ ಟೈಮಲ್ಲಿ ಏನೇನಾಗಿದೆ ಅನ್ನೋದು ಈಗ ಬೇಡ, ಮುಂದೆ ಬರ್ತೀನಂತೆ, ಟೈಮ್ ಇದೆ ನನಗೆ. ಆ ಥರ ಇಲ್ಲ. ಕುಮಾರಸ್ವಾಮಿ ಇದು ಎಂಥದೋ ಹಿಡ್ಕೊಂಡು ಏನೋ ಮಾಡಿಬಿಟ್ಟವನೇ ಅಂತೇಳಿ ನನ್ನ ಎದುರಿಸ್ತೀರಾ? ಕೊಡ್ತೀನಿ ಆಮೇಲೆ ನಿಧಾನಕ್ಕೆ. ಇದಿಷ್ಟೇ ಅಲ್ಲ, ನಾನು ನಿಮ್ಗೆ ಹೇಳಬೇಕು ಅನ್ನೋದು ಅದು ಯಾವುದೋ ಪಾಪ ಹಿರೇಮಠರು ಯಾವುದು ಅಯ್ಯೋ ಭಾಳ ಕತೆ ಇದೆ, ಬೇಡ ಈಗ ಬನ್ನಿ. ಈಗ ಸುಮ್ಮನೆ ನಾನು ಸಿದ್ದರಾಮಯ್ಯನವರಿಗೆ ಪಾಪ ಇದನ್ನೇನೋ ಹಿಡ್ಕೊಂಡು ಅಲ್ಲಾಡ್ಸೋಕೆ ಹೋಯ್ತಿರಲ್ಲಪ್ಪ. ನಿಮ್ಮ ಮನೆ ಬರ ಬರೀ ನಾನು ಏನೂ ಇಲ್ಲ, ನಂದು ಕಪ್ಪು ಚುಕ್ಕೆ ಇಲ್ಲ, ಹೇಳೋಣ ಆ ಥರ ಇಲ್ಲ. ಬೇಡ ಈಗ ಬೇಡ ಬನ್ನಿ, ಟೈಮ್ ಇದೆ, ಟೈಮ್. ಡೋಂಟ್ ವರಿ. ಇಲ್ಲಿ ನಾನು ಪಬ್ಲಿಸಿಟಿ ಮಾಡಿ ಅಲ್ಲಿ ಮತ್ತೆ ರೆಕಾರ್ಡ್ ತಿದ್ದೋದ್ರಲ್ಲಿ ಎಕ್ಸ್ಪರ್ಟ್ಗಳವ್ರೆ. ನಾನು ಒಂದೇ ನಿಮಿಷ ಬರೆದೆ, ಒಂದೇ ನಿಮಿಷ. ನಾನು ಇದೆಲ್ಲ ನಿಮ್ಮ ಮುಂದೆ ಈಗಲೇ ಕೊಟ್ಟರೆ ರೆಕಾರ್ಡ್ ತಿದ್ದೋರು ಭಾಳ ಜನ ಅವರೇ ಇವ್ರ ಹತ್ರ. ಅದಕ್ಕೆ ನಾನು ಕೊಡ್ತಿಲ್ಲ. ನಾನು ಸ್ವಲ್ಪ ಸೇಫ್ಗೆ ಮಾಡಬೇಕಲ್ಲ. ಈಗ ಕೊಡೋಣ, ನಾನು ಎಲ್ಲೂ ಹೋಗಲ್ಲ, ಅಷ್ಟು ಸುಲಭ ಬಿಡಲ್ಲ. ಅವತ್ತು ಸಹ ನಾನು BJP ಸರ್ಕಾರ ಇದ್ದಾಗ ನಾವು ಡಾಕ್ಯುಮೆಂಟ್ ಬಿಡುಗಡೆ ಮಾಡಿದ್ರೆ ಇದೇ ಬಚ್ಚೇಗೌಡರು, ಇದೇ ಅಶೋಕ್ ಅವರು, ಬರೀ ಒಕ್ಕಲಿಗರ ಸಮಾಜದ ಮುಖಂಡರ ಕೈಯಲ್ಲೇ ಹೇಳಿಕೆ. ಅವತ್ತೂ ಇವತ್ತು ಎಷ್ಟೆಷ್ಟು ಜನ ಹೇಳಿಕೆ ಕೊಡ್ತಾ ಇದ್ದೀರಿ ನನ್ನ ಮೇಲೆ, ಒಬ್ಬನ ಮೇಲೆ. ಅದೆಂಥದ್ದು BJP ಇದರಲ್ಲಿ 21 ಅಕ್ರಮ ಎಲ್ಲ ತಂದುಬಿಡ್ತೀವಿ. ಎಲ್ಲರಪ್ಪ ಇಲ್ಲಿ ಕುಮಾರಸ್ವಾಮಿದು ಒಬ್ಬಂದು ಬಿಟ್ಟರೆ ಯಾರ್ದು ಇಲ್ಲ. ಇಲ್ಲಿ ಕುಮಾರಸ್ವಾಮಿದು ಒಬ್ಬಂದು ಇಟ್ಕೊಂಡು ಓಡ್ತಿದ್ದೀರಿ. ಅದು ಯಾವುದೋ ಡೆಡ್ ಕೇಸ್, ಅದು ಸತ್ತೋಗಿರೋ ಕೇಸ್ ಇಟ್ಕೊಂಡು ಓಡ್ತಿದ್ದೀರಿ. ಯಾರು ಸ್ವಲ್ಪ ಸರಿಯಾಗಿರೋದು ಹಿಡ್ಕೊಬಾರ್ದ? HDK ವಿರುದ್ಧ ತನಿಖೆ ವಿಳಂಬ ಯಾಕೆ? ರಾಜ್ಯಪಾಲರಿಂದ BJP ಅದಕ್ಷತೆ ಕೆಲಸ. ಸಿದ್ದರಾಮಯ್ಯ ತೊಂದರೆ ಪಾಪ ಇವರು ಹೇಳಿದಾರೆ ಬಿಡಿ. ಕಾಂಗ್ರೆಸ್ ಸರ್ಕಾರ 10 ವರ್ಷ ಇರಲಿದೆ. ಇದು ಎಲ್ಲ ಇವತ್ತು ಇವೆಲ್ಲ HDKಗೂ ಪ್ರಾಸಿಕ್ಯೂಷನ್ ಸಂಕಷ್ಟ. ಇಲ್ಲಿ ಮೊನ್ನೆ ಮತ್ತೆ ಎಂಥದ್ದು ಹಿರೇಮಠರ ಕೈಲಿ ಒಂದು ಹೇಳಿಕೆ ಕೊಡಿಸಿದ್ರೆ, ಅದು ಯಾರೋ ಇನ್ನೊಬ್ಬರವ್ರ ಜೊತೆ ಯಾರೋ ಅವ್ರ ಹೆಸರು ಎಂಥದ್ದು ರೆಡ್ಡಿ, ಇನ್ನೊಬ್ರು ಯಾರೋ ರವಿಕೃಷ್ಣ ರೆಡ್ಡಿ, ಇಬ್ಬರು ಒಂದು ಹೇಳಿಕೆ ಕೊಟ್ಟವ್ರೆ. ಅದೇನೋ 200 ಎಕರೆ ಕುಮಾರಸ್ವಾಮಿ ಮತ್ತು ಅವ್ರ ಸಂಬಂಧಿಕರು ಲೂಟಿ ಮಾಡಿಬಿಟ್ಟವ್ರೆ ಕೇತನಹಳ್ಳಿ ಹತ್ರ ಅಂತ. ನವೆಂಬರ್ 4, 2016ರಲ್ಲಿ ಸಿದ್ದರಾಮಯ್ಯನವ್ರಿಗೊಂದು ಪತ್ರ ಬರೆದಿದ್ದೀನಿ. ಆ ಪತ್ರದ ಕಾಪಿನ ಕಾಗೋಡು ತಿಮ್ಮಪ್ಪ, ಮಾನ್ಯ ಕಂದಾಯ ಸಚಿವರು, ಪ್ರಧಾನ ಕಾರ್ಯದರ್ಶಿ ಕಂದಾಯ ಇಲಾಖೆ, ಪ್ರಾದೇಶಿಕ ಆಯುಕ್ತರು ಬೆಂಗಳೂರು ವಿಭಾಗ, ಜಿಲ್ಲಾಧಿಕಾರಿ ರಾಮನಗರ ವಿಭಾಗ, ಇವರಿಗೆಲ್ಲ ಒಂದೊಂದು ಕಾಪಿ ಕಳಿಸಿದ್ದೀನಿ. ನನ್ನ 46 ಎಕರೆ ಭೂಮಿ ಯಾವ ರೀತಿ ನಾವು ಕೊಂಡ್ಕೊಂಡಿರೋದು, ನಮ್ಮ ಚಿಕ್ಕಮ್ಮನ ಹೆಸರಿಗೆ ಯಾವ ರೀತಿ ಯಾರಿಂದ ಕೊಂಡ್ಕೊಂಡಿದ್ದೆ, ನಾನು ಎಷ್ಟು ಯಾವ ರೀತಿ ತೊಗೊಂಡಿದ್ದು ಎಲ್ಲ ಡೀಟೇಲ್ನ ಹಾಕಿ ಮುಖ್ಯಮಂತ್ರಿಗಳಿಗೆ ಬರೆದೆ. ಇದು ಯಾತಕ್ಕೆ ಪಾಪ ಅವರಿಗೆ ನಾನು ಒಂದು ಮಾತು ಹೇಳ್ತೀನಿ, ಹಿರೇಮಠವ್ರಿಗೆ ಹೇಳ್ತೀನಿ, ದಯವಿಟ್ಟು ಯಾವ ತನಿಖೆ ಬೇಕಾದ್ರೂ ಮಾಡ್ಕೊಳ್ಳಿ. ಅವನು ಯಾವನೋ ಸಿದ್ದಪ್ಪ ಅಂತ ಹೇಳಿದ ಅಸಿಸ್ಟೆಂಟ್ ಕಮಿಷನರು, ಈ ನಾಡಿನ ಜನತೆಗೆ ಹೇಳ್ತೀನಿ, ಯಾವೊಂದು 2011 ಬ್ಯಾಚು 360-370 ಮಕ್ಕಳು ಎಕ್ಸಾಮ್ ಬರೆದು ಅವ್ರ ಜೀವನದ ಜೊತೆ ಚೆಲ್ಲಾಟ ಆಡ್ತು ಸರ್ಕಾರ. ಆ ಮಕ್ಕಳ ಪರವಾಗಿ ನಾನು ಅವತ್ತು ನಿಂತಿದ್ದಕ್ಕೆ
ಆ ಸಿದ್ದಪ್ಪನ ಮಗಳದು ಗಲಾಟೆ ಅದು. ರವಿವರ್ಮ ಕುಮಾರ್ ಅವರು ಕರ್ಕೊಂಡು ಏನು ಕೇಸ್ನ ತಗೊಂಡು ನಡೆಸಿದ್ರಲ್ಲಪ್ಪ ನೀವೆಲ್ಲ. ಆ 370 ಜನ ಮಕ್ಕಳ ಪರವಾಗಿ ನಾನು ಧ್ವನಿ ಎತ್ತಿದ್ದಕ್ಕೆ ಇವನು ಸಿದ್ದಪ್ಪ ಅಸಿಸ್ಟೆಂಟ್ ಕಮಿಷನರು ರಾಮನಗರದಲ್ಲಿ ಒಂದು ದೊಡ್ಡ ಬರದ ದೇವೇಗೌಡ ಕುಮಾರಸ್ವಾಮಿ ಅದೆಂಥದ್ದು ಭೂಮಿ ದಾಹ, ಸ್ಮಶಾನಗಳು, ಕೆರೆ ಕಟ್ಟೆ ಎಲ್ಲ ಲೂಟಿ ಮಾಡಿಬಿಟ್ರು. 27ಕ್ಕೆ ಎಕ್ಸಾಮ್ ಇದೆ ಅಂತ ಈಗಲ ಅದೊಂದು KPSC ಇದೊಂದು ಕರ್ಮಕಾಂಡ. ಈಗ ಅವ್ಯಾವ 3 ಜನ ದುಡ್ಡು ಮಾಡೋಕ್ಕೆ ರಿಟೈರ್ ಆಯ್ತಾರಂತೆ. ಆ ಮಕ್ಕಳು ಕಣ್ಣಲ್ಲಿ ನೀರು ಹಾಕ್ತಾವೆ. ಆ ಚೀಫ್ ಸೆಕ್ರೆಟ್ರಿಗೆ ಹೇಳಿದೆ, ನಿನ್ನ ಮುಖ್ಯಮಂತ್ರಿಗೆ ಹೇಳಿ ಆ ಜೀವನದಲ್ಲಿ ಚೆಲ್ಲಾಟ ಆಡಬೇಡಿ ಅಂತ. ಏನೋ ಮಂಗಳವಾರಲೋ ಯಾವತ್ತೋ ಎಕ್ಸಾಮ್ ಮಾಡ್ತಾರಂತೆ. ಎಕ್ಸಾಮ್ ಅಟೆಂಡ್ ಮಾಡೋಕ್ಕೆ ಆಗ್ತಾಯಿಲ್ಲ, ಎಕ್ಸಾಮ್ ಬರೀಬೇಕು ಅಂತವ್ರಿಗೆ ಹೇಳಿದೆ ನಾನು, ಯಾಕೆ ಈ ಥರ ಮಾಡ್ತೀರಿ ಅಂತ. ಯಾರೋ 3 ಜನ ರಿಟೈರ್ ಆಗೋರಿಗೆ ದುಡ್ಡು ಮಾಡ್ಕೊಳ್ಳೋಕ್ಕೋಸ್ಕರ ಈ ತರಾತುರಿ ನಡೆಸಬೇಕಾ? ಅವತ್ತು ಆ ಸಿದ್ದಪ್ಪನ ಮಗಳ ವಿಷಯದಲ್ಲಿ ನಾನು ಆ 370 ಮಕ್ಕಳ ಪರವಾಗಿ ಹೋರಾಟ ಮಾಡಿದ್ದಕ್ಕೆ ನನ್ನ ಮೇಲೆ ಈ ಒಂದು ಭೂಮಿ ಕಬಳಿಕೆ ಸಾವಿರಾರು ಕೋಟಿ, 100 ಕೋಟಿ. ಕೃಷ್ಣ ಬೈರೇಗೌಡ್ರೆ, ನಿಮ್ಮ ಚಿಕ್ಕಪ್ಪನಿಗೆ ಏನೇನು ಮಾಡ್ತಾಯಿದ್ದೀರಿ ಗೊತ್ತಿದೆ, ಡಾಕ್ಯುಮೆಂಟ್ ಇದೆ. ಕುಮಾರಸ್ವಾಮಿ 90 ಎಕರೆನೋ 96 ಎಕರೆನೋ ಮೊನ್ನೇನೋ ಹೇಳಿದ್ರೆ ಮಾಡಪ್ಪ, ಯಾವ ಎನ್ಕ್ವೈರಿ ಬೇಕಾದ್ರೂ ಮಾಡಿ. ನಾನೇ ಕೊಟ್ಟಿದ್ದೀನಲ್ಲ ನಿಮ್ಮ ಸಿದ್ದರಾಮಯ್ಯನವ್ರಿಗೆ 2016ರಲ್ಲಿ ತನಿಖೆ ಮಾಡಿ ಅಂತೇಳಿ. 1983-84 ಆಸ್ತಿ 40 ವರ್ಷ ಆಗೋಯ್ತು. ಅದ್ಯಾವುದೋ ಮೈಸೂರದ್ದು ಬೇರೆ ಹೇಳಿದ್ರು, ಇನ್ನೂ ಆ ಸೈಟ್ ನಂಬರೇ ಗೊತ್ತಿಲ್ಲ ಅದು ಯಾವುದು ಅಂತೇಳಿ ನನಗೆ. ಅಲರ್ಟೇ ಆಗಿಲ್ಲ. ಅಲ್ಲ, ಅದಕ್ಕೆ ಹೇಳಿದ್ದು ಅಲಾಟೆ ಆಗಿಲ್ಲ. ಏನೇನು ನಡೆಸ್ತಿದ್ರಿ ಇಲ್ಲಿ? ನಾನೇ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದೀನಿ, ತನಿಖೆ ಮಾಡಿ. ಯಾವ ತನಿಖೆ ಬೇಕಾದ್ರೂ ಮಾಡ್ಕೊಳ್ಳಿ. ಕೇತನಹಳ್ಳಿಗೆ ಬಂದು ಇದು ನವೆಂಬರ್ 4, 2016 ಕಷ್ಟಪಟ್ಟು ದುಡ್ಡು ಕೊಟ್ಟು ಕೊಂಡ್ಕೊಂಡಿರೋ ಭೂಮಿ ಇದು. ನಿಮ್ಮ ಥರ ಸರ್ಕಾರಿ ಭೂಮಿಯ ಸರ್ಕಾರದ ಮೂಢ ಜಮೀನದು. ಸುಳ್ಳು ದಾಖಲೆಗಳು ಸೃಷ್ಟಿ ಮಾಡ್ಕೊಂಡು ನಿಮ್ಮ ಬಾಮೈದ ಆಗದೆ ಇನ್ಯಾವನಾದ್ರೂ ಹೋಗಿ ಅರ್ಜಿ ಹಾಕಿದ್ರೆ ನಿಮ್ಮ DC ಆ ಜಮೀನು ರಿಜಿಸ್ಟರ್ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಿದ್ದೀರಾ? ಆ ಭೂಮಿ ಅಲೈನ್ಮೆಂಟ್ ಮಾಡಿ ಇದು ಮಾಡ್ತಿದ್ದಾರೆ, ನಿಮ್ಮ ಚೇಂಜ್ ಆಫ್ ಯೂಸ್ ಕೊಡ್ತಾ ಇದ್ದೀರಾ? ಕನ್ವರ್ಷನ್ನು ಬೇರೆ ಯಾರಾದರೂ ಆಗಿದ್ದರೆ ನಿಮ್ಮ ಸುಪರ್ದಿನಲ್ಲಿ ನಿಮ್ಮ ಆದೇಶ ಇಲ್ಲದೆ ನಿಮಗೆ ಫೇವರ್ ಮಾಡೋಕ್ಕೋಸ್ಕರಲೇ ಇವತ್ತು ಆ ಆ್ಯಕ್ಟಿವಿಟೀಸ್ ಆಗಿರೋದು. ಆಮೇಲೆ ನಿಮಗೆ ಕಾನೂನುಬದ್ಧವಾಗಿ 3 ಎಕರೆಗೆ ಎಷ್ಟು ಸೈಟ್ ತಗೊಳ್ಳೋಕೆ ಅವಕಾಶ ಇರೋದು? ಆಯಿತು, ಆ ಭೂಮಿ ನಿಮ್ಮದೇ ಅಂತಲೇ ಇಟ್ಕೊಂಬಿಡೋದ? 14 ಸೈಟ್ ತಗೊಳ್ಳೋಕೆ ನಿಮಗೆ ಇದೆಯಾ? ಇನ್ನೂ ಬಂಡತನ. ಅವು ಯಾವ ಮಾತು ಕೇಳ್ಕೊಂಡು ಪುನರ್ನಂತರನ ಆವತ್ತೇ ಸೈಟ್ ಇಲ್ಲಪ್ಪ ಬೇಡ, ಸಭಾಸ ಬೇಡ, ಕೊಟ್ಬಿಡ್ತೀನಿ ಅಂತ ವಾಪಸ್ ಕೊಟ್ಟಿದ್ದೀವಿ. ಇವತ್ತು ಯಾಕೆ ಈ ಪರಿಸ್ಥಿತಿ ಅದರ ನಗುಪಾಟ್ಲಾಗೋರಿ? ಸರ್ಕಾರಿ ಭೂಮಿ ಅದನ್ನು ನೀವು ನನ್ನ ಜಮೀನು 62 ಕೋಟಿ ಇದೆಲ್ಲ ಹೇಳ್ಕೊಂಡು ಇದೆಲ್ಲ ಬೇಕಿತ್ತ ಇದು ನಿಮಗೆ? ಅದರಿಂದ ಇವತ್ತು ನಾನು ನಮ್ಮ ಮಾಧ್ಯಮದ ಸ್ನೇಹಿತರಿಗೆ, ನನ್ನ ಹತ್ರ ಸಾಯಿ ವೆಂಕಟೇಶ್ವರ ಇರಲಿ, ಜಂತಕಲ್ ಇರಲಿ, ಇವತ್ತು ಎಲ್ಲ ಡಾಕ್ಯುಮೆಂಟ್ಗಳು ಭದ್ರವಾಗಿಟ್ಟಿದ್ದೀನಿ, ನನ್ನ ಕಾಲದ ಡಾಕ್ಯುಮೆಂಟ್ಗಳು. ಅದಷ್ಟೇ ಅಲ್ಲ, ಯಾರ್ಯಾರು ಏನೇನು ಮಾಡಿ ಸಂವಿಧಾನದ ಚೌಕಟ್ಟಿನ ಸಂಸ್ಥೆಗಳಲ್ಲಿ ಮಿಸ್ಲೇಟ್ ಮಾಡಿ ದಾಖಲೆಗಳನ್ನು ತಿದ್ಕೊಂಡು ಏನೇನು ಮಾಡಿದ್ದೀರಿ ಅದು ಲಾರಿಗಟ್ಟಲೆ ಇಟ್ಕೊಂಡಿದ್ದೀನಿ. ಏನೇನು ಮಾಡ್ಕೊಂಡಿದ್ದೀರಿ ಅದು ಇದೆ ನನ್ನ ಹತ್ರ. ಹಾಂ ಹಾಂ ನನಗೆ ಬ್ರದರ್ ರಾಜ್ಯಪಾಲರದು ಪರ್ಮಿಷನ್ಗೆ ಯಾಕೆ ಅರ್ಜಿ ಹಾಕೊಂಡ್ರು? ಈಗ ತನಿಖೆ SIT ಅವರು ಎಷ್ಟು ದಿವಸ ಬೇಕು ತನಿಖೆ ಮಾಡೋಕ್ಕಿದು? ನಾನು ಕೇಳೋದು SITಗೆ 2014 ನಾನು ಕೋರ್ಟ್ ಮುಂದೆ ಹೋಗಿದ್ದು. 2016 ಇವ್ರು ಇಂಟರ್ಫಿಯರ್ ಆದರು, SIT ತನಿಖೆ ಮಾಡ್ತೀವಿ ಅಂತ. ಇದೇನಿದೆ ಇದರಲ್ಲಿ? ರೆಕಾರ್ಡ್ ನೋಡಿ ತೀರ್ಮಾನ ತಗೊಳ್ಳೋದಕ್ಕೆ. ನನ್ನ ಹತ್ರ ಬಂದು ನನ್ನ ಹ್ಯಾಂಡ್ ರೈಟಿಂಗು ತಗೊಂಡೋಗವ್ರೆ.
ನನ್ನ ಹ್ಯಾಂಡ್ ರೈಟಿಂಗು ತಗೊಂಡೋಗೋರೆ, ಸಿಗ್ನೇಚರ್ ಸಿಗ್ನೇಚರ್ ಅಷ್ಟೇ ಅಲ್ಲ ಬ್ರದರ್, ಹ್ಯಾಂಡ್ ರೈಟಿಂಗು ತಗೊಂಡೋಗೋರೆ. ಇಲ್ಲಿ ಯಾವ ಏನು ಹಾಂ ಅದೇ ಈಗ ಅವರಿಗೆ ತೀರ್ಮಾನ ಮಾಡಬೇಕಾಗಿರೋದಲ್ವಾ, ಅದೇ ತೀರ್ಮಾನ ಆಗಬೇಕಾಗಿರೋದಲ್ಲಿ. ನನ್ನ ಇದು ಬರೆದಿರೋದು ನಾನು ಬರೆದಿರೋದು, ಯಾರು ಬರೆದಿರೋದು ಅಂತೇಳಿ ಅವರು ತೀರ್ಮಾನ ಮಾಡ್ಕೋಬೇಕಲ್ಲ ಇಲ್ಲಿ. ಆಮೇಲೆ ಅದೆಂಥದ್ದು ಪ್ರೊಪ್ರೈಟ್ರ್ ವಿನೋದ್ ಗೋಯಲ್ ಅಂತ ಸೇರಿಸೋರಲ್ಲ ಆದೇಶದ ಕಾಪಿಗೆ, ಯಾರು ಮಾಡಿದರು ತನಿಖೆ ಮಾಡ್ಕೊಳ್ಳಿ. ಹಿಡ್ಕೊಂಡಿರೋರು ಯಾರು? ನಾನು ಮಾಡಿದ್ದೀನ? ಮಾಡಿರೋರು ಯಾರು? ಇವೆಲ್ಲ ಇಲ್ಲಿ ನಾನು ನೋಡಿದ್ದೀನಿ. ಇಲ್ಲಿ ನನ್ನ ಹ್ಯಾಂಡ್ ರೈಟಿಂಗೇ ಅಲ್ಲ ಅದು. ಹಾಂ ಅವ್ರಿಗೆ ಅದಕ್ಕೆ ಅದನ್ನೇ ಈಗ ಆಗಿರೋದು. ಗವರ್ನರು ಎಂಥದ್ದು ನಿಮ್ಮ ಟಿ ವಿಗಳಲ್ಲಿ ಹೊಡೆದ್ರಲ್ಲ ಈಗ, ಗವರ್ನರು ಅದಕ್ಕೆ ಮತ್ತೆ ಪುನರ್ ಪರಿಶೀಲನೆ ಮಾಡಿ ಕಳಿಸಿ ಅಂತ ಕೊಟ್ಟಿರ್ಬೇಕು ಅವರಿಗೆ. ಮೊನ್ನೆ ಕಳಿಸಿದ್ರು, ಅದಕ್ಕೆ ಮತ್ತೀಗ ಸರ್ಕಾರದಿಂದ ಮತ್ತೆ ತರಾತುರ್ಲಿ 2 ದಿವಸದಲ್ಲಿ ಕೊಟ್ಟವರಲ್ವಾ, ಪುನರ್ ಪರಿಶೀಲನೆ ಮಾಡಿ ಅಂತೇಳಿ. ಇಲ್ಲಿ ನಿಮಿಷ ಒಂದು ತೋರಿಸ್ತೀನಿ ನಿಮ್ಗೆ ಅಷ್ಟೇ. ಇದು ನನ್ನ ಆದೇಶ, ಇವ್ರು ತೋರಿಸ್ಕೊಂಡಿರೋದು. ಇಲ್ಲೇನಿದೆ, ಇಲ್ಲಿ ಸಾಯಿ ವೆಂಕಟೇಶ್ವರ ಅಂತ, ಅದು ನನ್ನ ಹ್ಯಾಂಡ್ ರೈಟಿಂಗೇ ಅಲ್ಲ. ಅದು ಯಾವ ಇಂಟರ್ನ್ಯಾಷನಲ್ FSL ಕಳಿಸ್ಕೊಂಡು ತನಿಖೆ ಮಾಡ್ಕೊಳ್ರಪ್ಪ, ಎಲ್ಲಿ ಬೇಕಾದ್ರೂ ತನಿಖೆ ಮಾಡ್ಕೊಳ್ಳಿ. ಇದು ಯಾರು ಬರೆದಾನೆ ಅವನು? ಇದು 6/10/2007. ಇದು ನನ್ನ ಸೈನ್ ಇದೇ ಅಲ್ಲ, ನನ್ನ ಹ್ಯಾಂಡ್ ರೈಟಿಂಗೇ ಅಲ್ಲ. ಯಾವನು ಬರ್ಕೊಂಡವನು? ಇದರಿಂದ ಇದೆಲ್ಲ ಭಾಳ ಇಶ್ಯೂಗಳಿದೆ. ಇದು ಭೂಮಿನೇ ಕೊಟ್ಟಿಲ್ಲ, ಇನ್ನೂ ದೊಡ್ಡ ಫ್ರಾಡ್ ಅಂತ ಆಲ್ರೆಡಿ ಪ್ರೂವ್ ಆಗಿದೆ. ಇದನ್ನು ಫ್ರಾಡ್ ಮಾಡಿಲ್ಲ ಅನ್ನೋದು ಯಾವ ಗ್ಯಾರಂಟಿ? ಇಷ್ಟೆಲ್ಲ ಮಾಡಿರೋರು ಯಾರ್ಯಾರು ಸೇರ್ಕೊಂಡವ್ರು ಇದರಲ್ಲಿ? ಯಾಕೊಬ್ಬ ಅಧಿಕಾರಿ ಅಕೌಂಟ್ಗೆ 20 ಲಕ್ಷ ಹೋಯ್ತಾಗ ಇವನಿಂದ? ಇದೆಲ್ಲ ಪ್ರೋಸೆಸ್ ಆದಾಗ ಇದಕ್ಕೆ ನಾನು ಪಾತ್ರನ? ಅದಕ್ಕೆ ಜೈಲಿಗೆ ಹೋಗಿ ಬಂದಾಗಿದೆ ಅವ್ರು. ಬನ್ನಿ, ಅವರಲ್ಲ, ಜಯಚಂದ್ರ ಅಲ್ಲ, 20 ಅದು ನಾವು ಅದೆಲ್ಲ ತೆಗೆದಿದ್ದಕ್ಕೆ ನಾನು ಸದ್ಯ ಬಚಾವಾದೆ. ನಾನು ಯಾಕೆ ಕಳಿಸ್ದೆ? ಅವ್ರು ಮಾಡ್ಕೋಬೇಕು, ಅವ್ರು ತೀರ್ಮಾನ ಮಾಡ್ಕೊಳ್ಳಿ, ನನಗೇನು ಸಂಬಂಧ ಇಲ್ಲ. FSLಗಾದರೂ ಕಳಿಸ್ಕೊಳ್ಳಿ, ಏನಾದರೂ ಕಳಿಸ್ಕೊಂಡು ಗೌರ್ನರ್ ಹತ್ರ ಪರ್ಮಿಷನ್ನು ತಗೊಳ್ಳಿ. ಪಾಪ ಗೌರ್ನರ್ನ ಯಾತಿಗೆ ಬೈತೀರಿ? ತಪ್ಪು ನೀವು ಇಟ್ಕೊಂಡಿದ್ದೀರಿ, ಅಲ್ಲಿ ತಪ್ಪು ನೀವು ಮಾಡ್ಕೊಂಡು ಗೌರ್ನರ್ ಯಾಕೆ ಕೇಳಿದ್ದೀರಿ? ಕೇಂದ್ರ ಸರ್ಕಾರ ಯಾಕೆ ಕೇಳಿದ್ದೀರಿ? ಮಾಡ್ಕೊಂಡ್ರೆ ತಪ್ಪು ನೀವು. ಅವ್ರಿಗೆ ಇರೋದೇ ನಂದಲ್ಲ ಭಯ, ಇನ್ಯಾರು ಮಾತಾಡ್ತಾರೆ? ಇವೆಲ್ಲ ದಾಖಲೆ ಸಮೇತ ಇನ್ಯಾರು ಮಾಡೋಕ್ಕೆ ಸಾಧ್ಯ? ಕೋರ್ಟ್ ಆದೇಶಗಳನ್ನೂ ಇಲ್ಲಿ ಹೇಳ್ತಾ ಇದ್ದೀನಿ. ಇದ್ರದ್ದು ಏನಾಗಿದೆ? ಸಾಯಿ ವೆಂಕಟೇಶ್ವರ ಏನು ಮಾಡೋಕ್ಕೆ ಸಾಧ್ಯ ನನ್ನ ಮೇಲೆ ಇವರು? ಯಾವುದು? ಹಾಂ ನೋಡಿ, ಇದು ನಾನು ಹೇಳ್ತಾ ಇರೋದು ಸರ್ಕಾರದ ಆಡಳಿತಾತ್ಮಕವಾದಂಥ ಪ್ರೋಸೆಸ್ ಹೇಗೆ ನಡೆಯುತ್ತೆ ಅಂತ ಹೇಳ್ತಾ ಇದ್ದೀನಿ. ಪ್ರತಿಯೊಂದು ಫೈಲ್ಗಳನ್ನು, ಖಂಡಿಕೆಗಳನ್ನು ತಳ ಹಂತದಿಂದ ಪ್ರಿಪೇರ್ ಮಾಡ್ಕೊಂಡು ಬರ್ತಾರೆ, ಆಯಿತಾ? ಈಗ ಈ ಜಂತ್ಕಲ್ನಲ್ಲಿ ವಿಷಯದಲ್ಲೇ ನಾನೇನೋ ಒತ್ತಡ ಹಾಕಿ ಅವಾಗೇನೋ ಮಿನರಲ್ಸ್ ಕೊಡೋಕ್ಕೆ ಹೇಳಿದ್ದೆ, ಒತ್ತಡ ಹಾಕಿದೆ ಅಂತೇಳಿ ಬರ್ಕೊಂಡಿದ್ರು ಫೈಲಲ್ಲಿ. ಆ ಫೈಲ್ ನನ್ನ ಮುಂದಕ್ಕೆ ಬಂದಿಲ್ಲ, ಅದು ಫೈಲೇ ಬಂದಿಲ್ಲ ನನ್ನ ಹತ್ರ. ನಾನೇನಾದರೂ ಒತ್ತಡ ಹಾಕಿದರೆ, ನಾನು ಒತ್ತಡ ಕಾನೂನು ಬಾಹಿರವಾಗಿ ಮಾಡಬೇಕು ಅಂತ ಹೇಳಿದರೆ, ನಿಮ್ಮ IAS ಅಧಿಕಾರಿಗಳಿಗೆ ಕಾನೂನು ಇರೋದೇನು?
ಅವರಿಗೆ ಪಾಠ ಹೇಳ್ಕೊಡ್ತಾರಲ್ಲ ಅಲ್ಲೆಲ್ಲೋ ಡ್ಯಾರಡೂನಲ್ಲಿ ಕೆಲಸಕ್ಕೆ ಸೇರಬೇಕಾದ್ರೆ, ಯಾವುದಾದರೂ ಅಧಿಕಾರದಲ್ಲಿರ್ತಕ್ಕಂಥ ಮಂತ್ರಿನೋ ಮುಖ್ಯಮಂತ್ರಿನೋ ಕಾನೂನು ಬಾಹಿರವಾಗಿ ಆದೇಶ ಮಾಡು ಅಂತೇಳಿ ಒತ್ತಾಯ ಹಾಕಿದ್ರೆ ಇಮ್ಮಿಡಿಯೇಟಾಗಿ ಚೀಫ್ ಸೆಕ್ರೆಟ್ರಿಗೆ ಅವನು ಹೋಗಿ ರಿಪೋರ್ಟ್ ಮಾಡಬೇಕು. ಆ ಫೈಲ್ ರಿಪೋರ್ಟ್ ಹೋಗಿದೆಯಾ ಚೀಫ್ ಸೆಕ್ರೆಟ್ರಿಗೆ, ಮುಖ್ಯಮಂತ್ರಿಗಳು ಒತ್ತಡ ಹಾಕಿ ಮಾಡಿಸಿದ್ರು ಅಂತ ಹೇಳಿ? ಹೋಗಿಲ್ಲ. ನನಗೆ ವಿಷಯ ಗೊತ್ತಿಲ್ಲ. ಆಮೇಲೆ ನನ್ನ ಮೇಲೆ ಕೇಸ್ ಬಂದ ಮೇಲೆ ಇವೆಲ್ಲ ಫೈಲ್ ತೆಗೆದಾಗ ನನಗೆ ಗೊತ್ತಾಗಿದ್ದು. ಅದರಿಂದ ಇಲ್ಲಿ ಪ್ರಶ್ನೆ 2007 ಘಟನೆ ಇದು. ಇವತ್ತು ನಾನು ಕೇಳಿದ್ರೆ ನಾನೇನು ಹೇಳಲಿ? ನೀವು ಸಾವಿರಾರು ಫೈಲ್ ತಂದಿರ್ತಾರೆ, ಬಂದಿದೆಯೋ ಬಿಟ್ಟಿದೆಯೋ ನನಗೇನು ಗೊತ್ತು, ಅವ್ರು ತೀರ್ಮಾನ ಮಾಡ್ಕೊಳ್ಳಿ. ನಾನು 2007 ಅದನ್ನೇ ಹೇಳ್ತಾ ಇರೋದು. ಈ ಫೈಲು ನನ್ನ ಮುಂದೆ ಬಂದಿತ್ತೋ ಬಂದಿಲ್ವೋ ತನಿಖೆ ಮಾಡ್ಕೊಳ್ಳಿ ಅವರು. ಇಲ್ಲಿ ಪ್ರಶ್ನೆ ಆ ಆದೇಶ ಇದೆಯಲ್ಲ, ಆ ಆದೇಶದ ಆ ಪುಟ ನೋಡಿದ್ರೇ ಅನುಮಾನಕ್ಕೆ ಎಂಥವ್ರಿಗೂ ಎಡೆ ಮಾಡಿಕೊಡ್ತದೆ. ಇಲ್ಲಿರತಕ್ಕಂಥ ಪ್ರಶ್ನೆ ತನಿಖೆ ಮಾಡಿ ಏನಾಗಿದೆ ಅಂತ ಸತ್ಯಾಂಶ ಹೊರಗೆ ತನ್ನಿ. ಹಾಂ, ಯಾವುದು? ಅಯ್ಯೋ, ನಿಮಗೆ ಕಳೆದ 7-8 ತಿಂಗಳಿಂದ ಏನಾದರೂ ತೆಗೀರಿ ಕುಮಾರಸ್ವಾಮಿದು ಏನಿದೆ, ಡಿನೋಟಿಫಿಕೇಶನ್ ಯಾವುದಾದ್ರು ತೆಗೀರಿ, ಏನಾದರೂ ತೆಗೀರಿ. ದಿನ ಮೀಟಿಂಗ್ ಮಾಡಿಲ್ವಾ? ನಡೀತಾ ಇದೆ. ನಾನು ಯಾವಾಗ ಈ ಸರ್ಕಾರ ಬಂದ ಮೇಲೆ ವರ್ಗಾವಣೆ ದಂಧೆಗಳು ಏನು ಪ್ರಾರಂಭ ಆಯಿತು, ಹಲವಾರು ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳ ಬಗ್ಗೆ ಸರ್ಕಾರಕ್ಕೆ ನಾನು ಇರುಸು ಮುರುಸು ಮಾಡ್ತಾ ಇದ್ದೇನೆ ಅಂತಕ್ಕಂಥ ಪ್ರಾರಂಭಿಕ ಹಂತದಲ್ಲೇ ಅವರಿಗೆ ಏನು ನೋವಾಯಿತು ನನ್ನ ಬಗ್ಗೆ, ಏನಾದರೂ ಮಾಡಿ ಕುಮಾರಸ್ವಾಮಿ ಮುಗಿಸೋಕ್ಕೆ ಏನಾದರೂ ಹುಡುಕ್ರಪ್ಪ ಅಂತ ಹೇಳಿ ಎಷ್ಟು ಜನನ ಬಿಟ್ಕೊಂಡಿದ್ದೀರಿ? ಮಾಡ್ತಾ ಇಲ್ವಾ? ಇದೇನು ನನ್ನೆ ಮೊನ್ನೆದಲ್ಲ ಇದು. ಯಾತಕ್ಕೆ ನೀವು ನನ್ನೊಬ್ಬನ ಮೇಲೆ ಇಷ್ಟೊಂದು ಗದಾಪ್ರಹಾರ? ನಾಡಿನ ಜನತೆಗೆ ಹೇಳ್ತೇನೆ, ಲಘುವಾಗಿ ಮಾತನಾಡಬೇಡಿ. ನಾನು ವಿಧಾನಸಭೆ ಕಲಾಪದಲ್ಲೇ ಹೇಳಿದ್ದೇನೆ, ಒಂದು ರಾಜಕೀಯ ಪಕ್ಷ ಕಟ್ಟಬೇಕಾದ್ರೆ, ಚುನಾವಣೆಗಳನ್ನು ನಡೆಸಬೇಕಾದ್ರೆ, ಚುನಾವಣೆ ಸಂದರ್ಭದಲ್ಲಿ ಯಾರೋ 4 ಜನ ಸಹಾಯ ಮಾಡಿದ್ದವರು ಅನುಕೂಲ ಮಾಡ್ತಾರೆ, ಎಲ್ಲ ಪಕ್ಷಗಳಿಗೂ ಕೊಡ್ತಾರೆ. ಚುನಾವಣೆ ಟೈಮ್ನಲ್ಲಿ ಪಕ್ಷದ ಸಂಘಟನೆ ಚುನಾವಣೆ ನಡೆಸಲಿಕ್ಕೆ ಹೌದು 4 ಜನದ ಥರ ಭಿಕ್ಷೆ ಬೇಡಿದ್ದೇವೆ. ಸರ್ಕಾರದ ಮುಖ್ಯಮಂತ್ರಿಯಾಗಿ ಇವತ್ತು ಕೇಂದ್ರದಲ್ಲಿ ಮಂತ್ರಿ ಇದ್ದೇನೆ, ಯಾವುದೇ ಕಡತಗಳನ್ನು ನಾನು ಮಾರಾಟಕ್ಕಿಟ್ಟಿಲ್ಲ ನಿಮ್ಮ ಥರ. ಇದನ್ನು ಭಾಳ ಸ್ಪಷ್ಟವಾಗಿ ಇವತ್ತು ಹೇಳ್ತೇನೆ. ನನ್ನ 20 ತಿಂಗಳ ಆಡಳಿತ ಮೊದಲನೇ ಬಾರಿಗೆ, 14 ತಿಂಗಳ ಆಡಳಿತ 2ನೇ ಬಾರಿಗೆ, ನನ್ನ ಯಾವ ಕಡತಗಳು ನಾನು ತೆಗೆದುಕೊಳ್ತಕ್ಕಂಥ ನಿರ್ಧಾರ. ಮೊನ್ನೆ ನಿಮ್ಮ ಮೆಟ್ರೋ, ಮೊನ್ನೆ ಪ್ರಧಾನಮಂತ್ರಿಗಳು 15,000 ಕೋಟಿ ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿದ್ರು. JP ನಗರದಿಂದ ಕರಿಸಂದ್ರಕ್ಕೂ ಯಾವುದೋ ಕೆಂಪನಹಳ್ಳಿ ಯಾವುದೋ ಇದಕ್ಕೆ ಮತ್ತು ಮಾಗಡಿ ರೋಡಿಂದು